ನಮಸ್ಕಾರ. ಜಿ.ಕೆ. ಮಂಜುನಾಥ್, ವಿ.ಎಂ.ಟಿವಿ ಸಂಪಾದಕರು. ಸ್ನೇಹಿತರೆ, ಒಂದು ನೀರಿನಿಂದ ಒಂದು ಮೇಣನ್ನ ಹೇಗೆ ಎತ್ತಿ ಬಿಸಾಕ್ತಾರೋ ಹಾಗೆ ಆಗಿರುವಂತ ಜೀವನ. ಆ ಏನ್ ಮಾಡ್ತಾ ಇದೆ ಜಿಲ್ಲಾಡಳಿತ, ಏನ್ ಮಾಡ್ತಾ ಇದೆ ತಾಲೂಕು ಅಧಿಕಾರಿಗಳು, ಎಲ್ಲಿದ್ದಾರೆ ಆರೋಗ್ಯ ಅಧಿಕಾರಿಗಳು? ಕಣ್ಮುಂಚ್ ಕುಂತಿದಾರ ಅಂತನ ನಾಚಿಕೆ ಆಗ್ಬೇಕು ಇಂತ ಆರೋಗ್ಯ ಅಧಿಕಾರಿಗಳಿಗೆ. ಕಾಮನ್ ಸೆನ್ಸ್ ಬೇಡವಾ? ಒಂದು ಸೆನ್ಸ್. ಇವತ್ತು ಭ್ರಷ್ಟಾಚಾರವನ್ನ ತೂಗಿ ತಿಳ್ಕೊತಾರೆ. ಇನ್ನೊಬ್ಬರ ಜೀವದ ಜೊತೆ ಆಟ ಆಡ್ತಾ ಇರುವಂತ ಜಮಖಂಡಿ ತಾಲೂಕಾ ಆಸ್ಪತ್ರೆಯಲ್ಲಿ ನಡೀತಾ ಇರುವ ಘಟನೆಗಳು ಸ್ನೇಹಿತರೆ ಪಕ್ಕದಲ್ಲಿ ಬರ್ತಾ ಇದೆ, ತಾವುಗಳು ಗಮನಿಸ್ತಾ ಇರ್ಬೇಕು. ಪೆಟ್ರೋಲ್ ನ ಹಿಡ್ಕೊಂಡು ಯುವತಿಯರು 30 ಜನ ಇವತ್ತು ಸಾವನ್ನ ಲೆಕ್ಕಿಸಿದನೆ ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಅವರ ಪ್ರತಿಭಟನೆಗೆ ಬೆಲೆವಿಲ್ವಾ? ಏನ್ ನಿನ್ ಮನೆ ಮಕ್ಕಳು, ನಿನ್ನ ಅಕ್ಕ ತಂಗಿ, ನಿನ್ನ ಅಣ್ಣ ತಮ್ಮಂದಿರು ಏನಾದ್ರು ಮಾಡಿದ್ರೆ ನೀನ್ ಸುಮ್ನೆ ಇರ್ತಾ ಇದ್ದೇನಪ್ಪ? ಸ್ನೇಹಿತರೆ, ನಾನು ಯಾವ ವಿಷಯದ ಬಗ್ಗೆ ಮಾತಾಡ್ತೀನಿ ಅಂದ್ರೆ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕು ಆಸ್ಪತ್ರೆ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಇವತ್ತು ತಾಲೂಕಾ ಆಸ್ಪತ್ರೆ ಬರೀ ನೋಡಕ್ ಮಾತ್ರ ದೊಡ್ಡ ಬಿಲ್ಡಿಂಗು. ಅಲ್ಲಾಗ್ತಾ ಇರುವ ಅನ್ಯಾಯ ಅಕ್ರಮಗಳನ್ನ ಮೇಲಧಿಕಾರಿಗಳು ಗಮನದಲ್ಲಿ ಇಲ್ವಾ ಅಂತ ನಂದೊಂದು ಪ್ರಶ್ನೆ. ಮೇಲಧಿಕಾರಿಗಳ ಗಮನದಲ್ಲಿ ಇಲ್ವಾ ಅಂತ. ಇವತ್ತು ಏನು CUM ಅಂತ ಏನ್ ಕರೀತಾರೆ, ಏನು ಆಸ್ಪತ್ರೆಗೆ ಹೆಡ್ ಅಂತ ಏನ್ ಕರೀತಾರೆ, COM ಅಂತ ಹೇಳ್ಬಿಟ್ಟು ಮುದಿಗೋಡ್ ಅಂತ ಹೇಳಿ, ಏನು ಪ್ರತಿ ವರ್ಷ ಏನು ಸುಮಾರು 20-30 ವರ್ಷದಿಂದನೂ ಅಥವಾ 5-6 ವರ್ಷದಿಂದನೂ ಅಲ್ಲಿ ಏನು ಕೆಲಸ ಮಾಡ್ತಾ ಇರುವಂತ ಕೆಳಮಟ್ಟದ ಜನಾಂಗಕ್ಕೆ ಸಡನ್ ಆಗಿ ನೀವು ಕೆಲ್ಸಕ್ಕೆ ಬರ್ಬೇಡ್ರಿ ಅಂದ್ರೆ ಹೆಂಗ್ರಿ ಬದುಕ್ತಾರೆ? ಸರಿ ಆಯ್ತಪ್ಪ, ನೀನ್ ಕೆಲ್ಸದಿಂದನ ತೆಗ್ದಿದ್ಯಾ, ಆಯ್ತು, ಓಕೆ, ಕಾನೂನಾತ್ಮಕವಾಗಿ ಏನಾದ್ರೂ ದಾಖಲೆಗಳಿದೆಯಾ? ಕಾನೂನಾತ್ಮಕವಾಗಿ ಏನಾದ್ರೂ ದಾಖಲೆ ಇದೆಯಾ? ಅಲ್ಲಿಂದ ನಾವು ಸಂಪರ್ಕ ಮಾಡಿದಾಗ, ನಮ್ಮ ರಿಪೋರ್ಟರ್ ಹೋಗಿ ಸಂಪರ್ಕ ಮಾಡಿದಾಗ ಸೀಮೆಯನ್ನೇ ಸುರ್ಕೊಂಡು, ಪೆಟ್ರೋಲ್ ಸುರ್ಕೊಂಡು ಏನೋ 2 ಜನ ICU ಅಲ್ಲಿ ಇದಾರಂತೆ, ಸೀರಿಯಸ್ ಅಂತೆ. ಈಗ್ಲೂ ಕೂಡ ಮಣಿತಾ ಇಲ್ವಂದ್ರೆ, ಈಗ್ಲೂ ಕೂಡ ಒಪ್ತಾ ಇಲ್ವಂದ್ರೆ ಏನ್ ಆಗ್ತಾ ಇದೆ? ಕೆಟ್ಟ ಭ್ರಷ್ಟಾಚಾರ, ದುಡ್ಡನ್ನ ತಿಂದುಕೊಂಡು, ಲಂಚವನ್ನ ತಿಂದುಕೊಂಡು, ಪುಡಿ ರೌಡಿಗಳನ್ನ ಹಿಂದೆಗಡೆ ಇಟ್ಟುಕೊಂಡು, ಇಷ್ಟು ರಾಜಕಾರಣಿಗಳ ಮಾತುಗಳನ್ನ ಕೇಳ್ಕೊಂಡು, ಅವ್ರ ಬಾಲ ಹಿಡ್ಕೊಂಡು ಇವತ್ತು ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡು ಇವತ್ತು ಈ ತರ ಆಡ್ತಾ ಇದ್ರಲ್ಲ, ನಾಚಿಕೆ ಆಗಲ್ವಾ ನಿಮ್ಗೆಲ್ಲ? ನಾಚಿಕೆ ಆಗಲ್ವೇನ್ರಿ? ಏನ್ ನಿನ್ ಮನೆ ಆಸ್ತಿನ ಕೇಳ್ತಾ ಇದ್ರು ಅವರು? ಇಂಥ ಒಂದು ಕೆಟ್ಟ ದುಸ್ಥಿತಿ ಇರುವಂತ ಇಂಥ ಅಧಿಕಾರಿಗಳ ಬೇಕಾ? ನಾವು ಸದ್ಯದಲ್ಲಿನೇ ಏನು DHO ಏನು ಜಿಲ್ಲಾ ಅಧಿಕಾರಿ ಏನು ಬರ್ತಾರೆ, ತಾಲೂಕಾ ಹೆಲ್ತ್ ಅಧಿಕಾರಿ ಮತ್ತು ಜಿಲ್ಲಾ ಅಧಿಕಾರಿಗಳಿಗೂ ಕೂಡ ನಾವು VMTV ಕರ್ನಾಟಕ ಮುಖಾಂತರ ಖಂಡಿತವಾಗ್ಲೂ ನಾವು ಸಂಪರ್ಕ ಮಾಡಿ ಅವರಿಗೆ ನ್ಯಾಯ ಕೊಡಿಸುವಂತ ವ್ಯವಸ್ಥೆಯನ್ನ ಮಾಡೇ ಮಾಡ್ತೀವಿ ಅನ್ನೋದು ಕೂಡ ಈ VMTV ಕರ್ನಾಟಕ ಮುಖಾಂತರ ಹೇಳ್ತೀವಿ. ಅಲ್ರಿ, ಇವತ್ತು ಹೋಗಿ ಪೆಟ್ರೋಲ್ ಸುರ್ಕೊಂಡು ಏನೋ ಸ್ವಲ್ಪದ್ರಲ್ಲಿ ಜೀವ ಬಚಾವ ಆಗಿದೆ, ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ ನೀನ್ ಬರ್ತಿದ್ದೇನಪ್ಪ? ನೀನ್ ಇರ್ತಿದ್ದೇನಪ್ಪ? ಸಾಧ್ಯನೇ ಇಲ್ಲ, ಇರಕ್ ಸಾಧ್ಯನೇ ಇಲ್ಲ. ಅಧಿಕಾರದ ಅವ್ರು ಹೇಳಿದ್ರು, ಇವ್ರು ಹೇಳಿದ್ರು, ಅಲ್ಲಪ್ಪ, ನೀನು ನಿನ್ನ ಮನೆಯನ್ನ ಬಿಟ್ಟು ಬೇರೆದವರ ಮನೆಗೆ ಬರ್ರಿ ಅಂತ ಅಂದ್ರೆ, ನಿಮ್ ಮನೆನವರೇ ಇದ್ದಾರೆ, ಅದೇ ಮನೆಯವ್ರನ್ನ ಬಿಟ್ಟು ಮತ್ತೊಬ್ರಿಗೆ ಬರ್ರಿ ಅಂತಂದ್ರೆ ಆಗ್ತಾ ಇರ್ತದೆ. ಸ್ನೇಹಿತರೆ, ನಾನ್ ನೇರವಾಗಿ ಹೇಳ್ತಾ ಇದ್ದೀನಿ, ಏನು ಟೆಂಡರ್ ಬೇಸ್ ಅಲ್ಲಿ ಕರಿತಾ ಇರುವಂತ ಏನು ಎಲ್ಲಾ ಹಾಸ್ಪಿಟಲ್ ಅಲ್ಲಿ ಕರೀತಾ ಇದ್ದಾರಲ್ಲ, ಸೊ ಅದೇನಾಗಿದೆ ಅಂದ್ರೆ ಹೆಚ್ಚು ಕಮ್ಮಿ ನಡೀತಾ ಇರುವ ಘಟನೆಗಳನ್ನ ಕುರಿತಾಗಿನೂ ನೋಡ್ತಾ ಇದ್ದಾಗ, ಏನು ಈ 30 ಜನ ತಾಲೂಕಾ ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸ್ತಾ ಸಂದರ್ಭದಲ್ಲಿ ಏನು ಸಡನ್ ಆಗಿ ನೀವ್ ಯಾರು ಕೆಲ್ಸಕ್ಕೆ ಬರ್ಬೇಡಿ ಅನ್ನೋ ಸಮಯದಲ್ಲಿ ಏನು ಸೀಮೆಯನ್ನೇ ಸುರ್ಕೊಳ್ಳೋದಾಗಿರ್ಬೋದು ಅಥವಾ ಪೆಟ್ರೋಲ್ ಅನ್ನ ಸುರ್ಕೊಳ್ಳೋದಾಗಿರ್ಬೋದು, ಅಲ್ಲಿ ಅದನ್ನ ಸುರ್ಕೊಂಡು ತಮ್ಮ ಜೀವವನ್ನ ಕಳ್ಕೊಳ್ಳುವಂತ ವ್ಯವಸ್ಥೆ ಇದೆ. ಈಗಾಗ್ಲೂ ಕೂಡ ICU ಅಲ್ಲಿ ಇದ್ದಾರೆ. ನಾವು ಸಂಪರ್ಕ ಮಾಡಿದಾಗ
ಸೊ ಆ ಕಾರಣದಿಂದಾಗಿ ಏನು ಇಲ್ಲಿ ನಾವು ಕೆಲಸ ಬಿಟ್ರೆ ನಾವು ಬದುಕಕ್ ಗತಿ ಇಲ್ಲ ಅನ್ನೋದು ಕೂಡ ಅವರ ಬಹಳ ನಮಗೆ ವ್ಯಕ್ತಪಡಿಸಿದ್ರು. ಅದಲ್ಲದೆ ನಮಗೆ ಕಾನೂನಾತ್ಮಕವಾಗಿ ಯಾವ ರೀತಿಯಾಗಿ ನಮ್ಮನ್ನ ಕೆಲಸದಿಂದ ತೆಗೆದಿದ್ದೀರಾ ಮತ್ತೆ ಅವರನ್ನ ಯಾವ ರೂಪದಲ್ಲಿ ಹೇಗೆ ತಗೊಂತಾ ಇದ್ದೀರಾ ಅನ್ನೋದು ಕೂಡ ಏನು ಅಲ್ಲಿರುವಂತ ಹೆಡ್ CVOM ಅವರು ಕೂಡ ಅಲ್ಲಿಗೆ ಸ್ಪಷ್ಟವಾದ ಉತ್ತರವನ್ನ ಕೂಡ ನೀಡಿಲ್ಲ. ಯಾಕೆಂದ್ರೆ ಯಾಕೆ ನೀಡಿಲ್ಲ ಅನ್ನೋದು ಕಾರಣ ಕೂಡ ಸಾಕ್ಷಿ ಆಧಾರಗಳು ಕೂಡ ಅವು ಸಿಬ್ಬಂದಿಯವರ ಹತ್ರನೂ ಕೂಡ ಇದೆ. ಅಲ್ಲಿ ಸುಮಾರು ಹಲವು ಕರ್ನಾಟಕ ಸಂಘಟನೆಗಳಾಗಿರ್ಬೋದು, ದಲಿತ ಸಂಘಟನೆಗಳಾಗಿರ್ಬೋದು, ರೈತ ಸಂಘಟನೆಗಳಾಗಿರ್ಬೋದು, ಸುಮಾರು 11 ಗಂಟೆವರೆಗೂ ಕೂಡ ನಡೀತು. ಏನು ನಮ್ಮನ್ನ ಕೆಲಸಕ್ಕೆ ನೀವು ತಗೊಳ್ಳೇಬೇಕು ಅನ್ನುವ ಬಹಳ ಸ್ಪಷ್ಟವಾದ ವಿಚಾರವನ್ನು ಕೂಡ ಅಲ್ಲಿ ವ್ಯಕ್ತಪಡಿಸಿದ್ರು. ಸ್ನೇಹಿತರೆ, ನಾನು ಹೇಳ್ತಾ ಇದ್ದೀನಿ, ಅಲ್ಲಿ ಯಾವ MLA MP ಮತ್ತೆ ಯಾವ ದೊಡ್ಡ ಬಿಸ್ನೆಸ್ ಮ್ಯಾನ್ ಕೂಡ ಅಲ್ಲಿಲ್ಲ. ಎಲ್ಲ ಬಡ ರೈತ, ಕೂಲಿ ಕಾರ್ಮಿಕರ, ದಲಿತರ ಮಕ್ಕಳು ಮಾತ್ರ ಅಲ್ಲಿ ಕೆಲಸ ಮಾಡ್ತಾ ಇರೋದು. ಇಲ್ಲಿನೂ ಕೂಡ ಅವ್ರ ಅನ್ಯಾಯ. ಖಂಡಿತವಾಗ್ಲು ಇದ್ರ ಕುರಿತಾಗಿ ನಾವು ಅದರ ಧ್ವನಿಯನ್ನ ಎತ್ತೀವಿ. ಆದ್ರೆ ಇವ್ರನ್ನ ಕೆಲ್ಸಕ್ಕೆ ತಗೊಳ್ಳೇಬೇಕು, ಇಲ್ಲ ಅಂದ್ರೆ ಅಲ್ಲಿಂದ ಅವರನ್ನ ಸಸ್ಪೆಂಡ್ ಮಾಡ್ಬೇಕು ಅನ್ನೋ ಕೂಡ ವಿಚಾರ ನಮ್ಮದಾಗಿದೆ. ಸ್ನೇಹಿತರೆ, ತಮ್ಮ ಅಭಿಪ್ರಾಯ ಏನು ಅನ್ನೋದು ಕೂಡ ನೋಡ್ಬೇಕು. ಯಾಕಂದ್ರೆ ಪೆಟ್ರೋಲ್ ಸುರ್ಕೊಂಡು ಜೀವನ ಕಳ್ಕೊಂತ ಇದ್ರೆ ಎಷ್ಟ್ರ ಮಟ್ಟಿಗೆ ಡಿಫೆಂಡ್ ಆಗಿದೆ ಕುಟುಂಬ, ಎಷ್ಟ್ರ ಮಟ್ಟಿಗೆ ಶಿಕ್ಷಣ ಆಗಿರ್ಬೋದು, ಉಣ್ಣಕ್ಕಾಗಿರ್ಬೋದು, ಮನೆ ಬಾಡಿಗೆ ಕಟ್ಟಕ್ಕಾಗಿರ್ಬೋದು, ಏನೇ ಒಂದು ಇಟ್ಕೊಂಡು ಅವರು ಕೆಲಸವನ್ನ ಮಾಡ್ತಾ ಇದ್ದಾರೆ 20-15 ವರ್ಷದಿಂದ ಅಂದಾಗ ಸಡನ್ ಆಗಿ ಇಲ್ಲ ಅಂದಾಗ ಏನಾಗುತ್ತೆ ಪರಿಸ್ಥಿತಿ? ಅವ್ರನ್ನ ಖಂಡಿತವಾಗ್ಲು, ಯಾಕೆಂದ್ರೆ ನೇರವಾಗಿನೇ ನಾವು ಆರೋಪ ಮಾಡ್ತಾ ಇದೀವಿ, ಖಂಡಿತವಾಗ್ಲು ಅವರು ಭ್ರಷ್ಟ ಅಧಿಕಾರಿ ಇದ್ದ ಕಾರಣಕ್ಕೆ ಈ ತರ ಮಾಡಿರೋದು ಹೊರತು ಬೇರೆ ಉದ್ದೇಶಕ್ಕೆ ಅಲ್ಲ ಅನ್ನೋದು ತಮ್ಮ ಅಭಿಪ್ರಾಯ ಏನು ಅನ್ನೋದು ಕೂಡ ನಮ್ಮ VMTV ಕರ್ನಾಟಕದ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸ್ನೇಹಿತರೆ. ಮತ್ತೊಂದು ವಿಶೇಷ ಚರ್ಚೆಯೊಂದಿಗೆ ಬರ್ತೀನಿ. ನಿಮ್ಮ GK ಮಂಜುನಾಥ್, ನಮಸ್ಕಾರ.